ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ ಆಗಿ ಹಾಕೋದಾದಂಥ ಒಂದು ಬಾರ್ಡರ್ ಡಿಸೈನ್ನ ತೋರಿಸ್ತೀನಿ. ಬೇಕಾದ್ರೆ ನೀವು ಇದಕ್ಕೆ ಕುಚ್ಚನ್ನು ಕೂಡ ಹಾಕೋಬೋದು. ಈ ಡಿಸೈನ್ಗೆ ನಾನು ಈ ಥರ ಸ್ಮಾಲ್ ಗೋಲ್ಡನ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ದು 6 ಎಳೆ ದಾರನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ 7 ಎಳೆ ದಾರ ಕೂಡ ತೊಗೋಬೋದು. ಸ್ವಲ್ಪ ಥಿಕ್ನೆಸ್ ಬೇಕು ಅನ್ನೋರು 7 ಎಳೆ ದಾರನ ತೊಗೋಬೋದು. ಹಾಗೆ ಇದಕ್ಕೆ ನಾನು ನೀಡಲ್ ನಂಬರ್ 10 0.75 mm ಟಿಲಿಪ್ದು ಯೂಸ್ ಮಾಡ್ತಾಯಿದ್ದೀನಿ. ನೀವು 7 ಎಳೆ ದಾರ ಏನಾದ್ರು ತೊಗೊಳ್ಳೋದಾದರೆ ನೀಡಲ್ ನಂಬರ್ 9 ಯೂಸ್ ಮಾಡಿ. 6 ಎಳೆ ದಾರಕ್ಕಾದರೆ ನಿಮಗೆ ನೀಡಲ್ ನಂಬರ್ 10 ಆದರೂ ಆಗುತ್ತೆ, 11 ಆದರೂ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಇವನ್ ಬಿಗ್ನರ್ಸ್ ಕೂಡ ಈಸಿಯಾಗಿ ಹಾಕೋದಾದಂಥ ಡಿಸೈನು. ಸೊ ಆ್ಯಸ್ ಯೂಶ್ವಲ್ಲು ನಾನು ಸ್ಟಾರ್ಟಿಂಗಲ್ಲಿ 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಡಿಸೈನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲೂ ಕೂಡ ಫಸ್ಟು 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. 1 ಸಿಂಗಲ್ ಕ್ರೋಶೆ ಆಯಿತು. ಇದ್ರ ಪಕ್ಕದಲ್ಲೇ ಇನ್ನೂ 1 ಸಿಂಗಲ್ ಕ್ರೋಶೆ ಆಯಿತು. ಆದರೆ ಈ ಡಿಸೈನ್ಗೆ ನನಗೆ ಇನ್ನೂ 3 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕಾಗತ್ತೆ. ಹಾಗಾಗಿ ಇದ್ರ ಪಕ್ಕದಲ್ಲಿ ಇನ್ನೂ 3 ಸಿಂಗಲ್ ಕ್ರೋಶೆಗಳನ್ನ ಹಾಕೋತೀನಿ. ಟೋಟಲಿ 5 ಸಿಂಗಲ್ ಕ್ರೋಶೆಗಳನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ನಾಲ್ಕಾಯಿತು. ಸೊ ಇವಾಗ 5 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ. ಕುಚ್ಚು ನೀವೇನಾದ್ರು ಕಟ್ಕೋಬೇಕು ಅಂತ ಇಷ್ಟಪಡೋರು 2 ಸಿಂಗಲ್ ಕ್ರೋಶೆ ಆದಮೇಲೆ 4 ಚೈನನ್ನು ಹಾಕಿ ಮತ್ತೆ 2 ಸಿಂಗಲ್ ಕ್ರೋಶೆ ಹಾಕಿ ಕೂಡ ಡಿಸೈನ ಸ್ಟಾರ್ಟ್ ಮಾಡ್ಕೋಬೋದು. ಈಗ ನೆಕ್ಸ್ಟು ನಾನಿಲ್ಲಿ 5 ಸಿಂಗಲ್ ಕ್ರೋಶೆ ಹಾಕಿದ್ಮೇಲೆ 6 ಚೈನ್ಗಳನ್ನ ಹಾಕೋತೀನಿ. 2 3 4 5 6 ಚೈನ್ಗಳನ್ನ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿ. ಆದರೆ 3 ಚೈನ್ಸ್ ಗ್ಯಾಪಲ್ಲಿ ನೀವು ಲಾಕ್ ಮಾಡ್ಕೋಬೇಕಾಗತ್ತೆ. ಆವಾಗ ನಿಮಗೆ ಪರ್ಫೆಕ್ಟು ಯು ಶೇಪ್ ಬರುತ್ತೆ. ಸೊ ಹಾಗಾಗಿ 6 ಚೈನ್ ಗ್ಯಾಪ್ ತಗೋತೀನಿ. ಆದರೆ ಅದರಲ್ಲಿ ಹಾಫ್ ಅಂದರೆ 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋತೀನಿ 1 ಸಿಂಗಲ್ ಕ್ರೋಶೆನ ಹಾಕಿ. ನೆಕ್ಸ್ಟ್ ಈಗ ಅದ್ರ ಪಕ್ಕದಲ್ಲೇ ಇನ್ನೂ 1 ಸರಿ ಸಿಂಗಲ್ ಕ್ರೋಶೆಗಳನ್ನ ಹಾಕೋತೀನಿ. ಈಗ ನೋಡಿ, ಇದು ಆರ್ಚ್ ನಾವೇನು ಹಾಕ್ಕೊಂಡಿದ್ದೀವಿ ಪರ್ಫೆಕ್ಟ್ ಯು ಶೇಪಲ್ಲಿ ಕರ್ವು ಪರ್ಫೆಕ್ಟಾಗಿ ಬಂದಿರುತ್ತೆ. ಸೊ ನೆಕ್ಸ್ಟ್ ಈಗ ನಾನು ರಿವರ್ಸ್ ಸೈಡಿಂದ ವರ್ಕ್ ಮಾಡ್ಕೋತೀನಿ. ಸೊ ಹಾಗಾಗಿ ಈಗ ನಾವೇನು ಆರ್ಚ್ ಹಾಕ್ಕೊಂಡಿದ್ದೀವಲ್ವ 6 ಚೈನ್ ಹಾಕಿ ಅದಕ್ಕೆ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಫಸ್ಟು ನೀಡಲ್ ಮೇಲೆ 1 ಸರಿ ದಾರನ ಸುತ್ತಕೊಂಡು, ಇದು ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ 1 ಸರಿ ದಾರನ ಸುತ್ತಕೊಂಡು ಆರ್ಚ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬರ್ತೀನಿ. ಈಗ ನೋಡಿ, ನೀಡಲ್ ಮೇಲೆ 3 ರಿಂಗ್ ಇರುತ್ತೆ, 3 ಲೂಪ್ ಇರುತ್ತೆ. ಸೊ ಈ 3 ಲೂಪನ್ನು ಕೂಡ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ಸೊ ಇದು ಒಂದು ಹಾಫ್ ಡಬಲ್ ಕ್ರೋಶೆ ಅಂತ ಕರಿತೀವಿ. ಈ ರೀತಿ ಹಾಕೋದ್ರಿಂದ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಕ್ರೋಶಾ ವರ್ಕ್ ಏನು ಮಾಡ್ತೀವಿ ಇದು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಹಾಫ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಸಿಂಗಲ್ ಕ್ರೋಶೆ ಕೂಡ ಹಾಕಿ ವರ್ಕ್ ಮಾಡ್ಕೋಬೋದು. ನೀಡಲ್ ಮೇಲೆ 1 ಸರಿ ದಾರ ಸುತ್ತಕೊಂಡು ಸೇಮ್ ಅದೇ ಆರ್ಚಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ನೀಡಲ್ ಮೇಲೆ ಇರುವಂಥ 3 ಲೂಪನ್ನು ಕೂಡ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ಸೊ 2 ಹಾಫ್ ಡಬಲ್ ಕ್ರೋಶೆ ಆಯಿತು. ಇದೇ ರೀತಿ ಇಲ್ಲಿ ಕೌಂಟ್ ಮುಖ್ಯ ಆಗೋದಿಲ್ಲ. ನೀವು ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಕೂಡ ನೀವು ಹಾಫ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. ಆದರೆ ಇದನ್ನು ಪಕ್ಕದಲ್ಲೇ ಹಾಕ್ತಾ ಹೋಗಬೇಕಾಗತ್ತೆ. ಹೀಗೆ ಪುಷ್ ಮಾಡಿ ಮಾಡಿ ಪಕ್ಕದಲ್ಲೇ ಗ್ಯಾಪ್ ಬಿಡ್ದಿರ ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕೋಬೇಕಾಗತ್ತೆ. ಆದಷ್ಟು ಈವನ್ ನಂಬರು ಅಂದರೆ ಸಮ ಸಂಖ್ಯೆಯಲ್ಲಿ ಬರೋ ಹಾಗೆ ಹಾಕ್ಕೊಳ್ಳಿ. ಸೊ ಈಗ ಇಲ್ಲಿ 4 ಆಯಿತು. 5 ಹಾಫ್ ಡಬಲ್ ಕ್ರೋಶೆ, 6 ಹಾಫ್ ಡಬಲ್ ಕ್ರೋಶೆ, 7 ಹಾಫ್ ಡಬಲ್ ಕ್ರೋಶೆ, 8 ಹಾಫ್ ಡಬಲ್ ಕ್ರೋಶೆ, 9 ಹಾಫ್ ಡಬಲ್ ಕ್ರೋಶೆ, 10 ಹಾಫ್ ಡಬಲ್ ಕ್ರೋಶೆ, 11 ಹಾಫ್ ಡಬಲ್ ಕ್ರೋಶೆ, 12 ಹಾಫ್ ಡಬಲ್ ಕ್ರೋಶೆ. ಸೊ ಇಲ್ಲಿ ನಾನು 6 ಚೈನ್ಗೆ 12 ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ.
ಈಗ ನೆಕ್ಸ್ಟ್ ಇದನ್ನು ನಾವು ಬೇಸ್ ಲೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ವ ಕ್ಲಾತಿಗೆ, ಅಲ್ಲಿಗೆ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಅದ್ರ ಪಕ್ಕದಲ್ಲಿರುವಂಥ ಸ್ಟಿಚ್ಚಲ್ಲೂ ಕೂಡ ಒಂದು ಸರಿ ಸಿಂಗಲ್ ಕ್ರೋಶೆಗಳನ್ನ ಹಾಕೋತೀನಿ. ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನೋಡಿ, ಇವಾಗ ಪರ್ಫೆಕ್ಟ್ ಆರ್ಚ್ ಬಂದಿರುತ್ತೆ. ಸೊ ಈ ಥರ ಪರ್ಫೆಕ್ಟ್ ಆರ್ಚ್ ಬಂದಿರುತ್ತೆ. ಈಗ ಇಲ್ಲಿ ಒಂದು ಫಸ್ಟ್ ಚೈನ್ ಏನು ಹಾಕ್ಕೊಂಡಿರ್ತೀವಿ ಅದಕ್ಕೆ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿದ ಮೇಲೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿ ಈಗ ಇದಕ್ಕೆ 3 ಬೀಡ್ಸನ್ನು ಹಾಕೊಳ್ಳೋಣ. ಬೀಡ್ಸನ್ನು ಥ್ರೆಡ್ಡಿಗೆ ಹಾಕೋತಾ ಇದ್ದೀನಿ. ಬೀಡ್ ಲಾಕನ್ನು ಒಂದ್ಸರಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಮಧ್ಯದ ಬೀಡನ್ನು ಪುಷ್ ಮಾಡ್ತಾ ಥ್ರೆಡ್ಡನ್ನು ಎಳ್ಕೋಬೇಕಾಗತ್ತೆ. ಅವಾಗ ನೋಡಿ ಈ ಥರ ನಿಧಾನವಾಗಿ ಮಧ್ಯದ ಬೀಡನ್ನು ಪುಷ್ ಮಾಡಿ ಥ್ರೆಡ್ಡನ್ನು ಎಳ್ಕೋಬೇಕಾಗತ್ತೆ. ಆವಾಗ ಇದು ಟ್ರಯಾಂಗಲ್ ಶೇಪ್ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ 3 ಮಣಿ ಸೇರಿ ಒಂದು ಟ್ರಯಾಂಗಲ್ ಬರುತ್ತೆ. ಈಗ ಇದನ್ನು ನೆಕ್ಸ್ಟ್ ಸ್ಟಿಚ್ ಏನಿರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈಗ ಅದ್ರ ಪಕ್ಕದಲ್ಲಿ ಇರುವಂಥ ಸ್ಟಿಚ್ಚಲ್ಲಿ ಬರೀ ಒಂದು ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಒಂದು ವರ್ಕ್ ಮಾಡ್ಕೊಂಡಿದ್ದೀನಿ, ಅದ್ರ ಪಕ್ಕದಲ್ಲೂ ಕೂಡ ಇನ್ನೊಂದು ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಅದ್ರ ಪಕ್ಕದಲ್ಲೂ ಕೂಡ ಇನ್ನೊಂದು ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೋತೀನಿ. ಸೊ ಟೋಟಲಿ 3 ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ದಾರನ ಮೇಲಕ್ಕೆ ಮಾಡಿ ಇನ್ನೂ 3 ಬೀಡನ್ನು ಹಾಕೋತಾ ಇದ್ದೀನಿ. ಮತ್ತು ಬೀಡ್ ಲಾಕನ್ನು ಕೂಡ ಮಾಡ್ಕೊಳ್ಳೋಣ. ಸೆಂಟರ್ ಬೀಡನ್ನ ಸ್ವಲ್ಪ ಪುಷ್ ಮಾಡಿ ಥ್ರೆಡ್ಡನ್ನು ಎಳ್ಕೋಬೇಕಾಗತ್ತೆ. ಎಷ್ಟು ಟೈಟಾಗಿ ನೀವು ಎಳ್ಕೋತೀರಾ ಅಷ್ಟು ಚೆನ್ನಾಗಿ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಸೊ ಈ ರೀತಿ ದಾರನ ಎಳ್ಕೊಂಡು ನೆಕ್ಸ್ಟ್ ಚೈನಲ್ಲಿ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಅದರ ನೆಕ್ಸ್ಟ್ ಇರೋವಂಥ 3 ಸ್ಟಿಚ್ಚಲ್ಲೂ ಕೂಡ ಬರೀ ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋಣ. 1 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಆಯಿತು. ಸೊ ಇದು 3 ಸಿಂಗಲ್ ಕ್ರೋಶೆ. 3 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡಿದ್ಮೇಲೆ ಮತ್ತೆ ದಾರನ ಮೇಲಕ್ಕೆ ಮಾಡಿ ಇನ್ನೂ 3 ಬೀಡನ್ನು ಇಲ್ಲಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ 3 ಬೀಡ್ಸ್ನ ಇದಕ್ಕೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಈಗ ಇದನ್ನೇ ಮತ್ತೆ 3 ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಈಗ ಸೆಂಟ್ರ್ ಬೀಡನ್ನ ಪುಷ್ ಮಾಡಿ ದಾರನ ಸ್ವಲ್ಪ ಎಳಿತಾ ಬರಬೇಕಾಗತ್ತೆ. ಆವಾಗ ಟೈಟಾಗಿ ಒಂದು ಟ್ರಯಾಂಗಲ್ ಬರುತ್ತೆ. ನೆಕ್ಸ್ಟ್ ಇರುವಂಥ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊಳ್ಳೋಣ. 1 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಈಗ ಲಾಸ್ಟ್ ಸ್ಟಿಚ್ಚಲ್ಲೂ ಕೂಡ ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಮಾಡಿ ಈಗ ಇದನ್ನು ಕ್ಲಾತ್ಗೆ 1 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಸೊ ಇದು ಡಿಸೈನ್ ಈ ಥರ ಆರ್ಚ್ ವಿತ್ ಟ್ರಯಾಂಗಲ್ ಬೀಡು, ಸೆಮಿ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈಗ ಇದ್ರ ಪಕ್ಕದಲ್ಲಿ ನಿಮಗೇನಾದ್ರು ಕುಚ್ಚಿಗೆ ಪ್ರಾವಿಷನ್ ಬೇಕಿದ್ದರೆ ಫಸ್ಟು ಇಲ್ಲಿ ಲಾಕ್ ಮಾಡಿದ ಮೇಲೆ 2 ಸರಿ ಸಿಂಗಲ್ ಕ್ರೋಶೆನ ಹಾಕೊಳ್ಳೋಣ. 1 2 ಸರಿ ಸಿಂಗಲ್ ಕ್ರೋಶೆನ ಮಾಡಿ ನೀವು ಬೇಕಾದ್ರೆ ಇಲ್ಲಿ 4 ಚೈನ್ಸ್ನ ಹಾಕಿ ಒಂದು ಕುಚ್ಚು ಕಟ್ಟಕ್ಕೆ ಕೂಡ ಪ್ರಾವಿಷನ್ ಮಾಡ್ಕೋಬೋದು. ಈಗ ನೋಡಿ 4 ಚೈನ್ಸ್ ಹಾಕಿ ತೋರಿಸ್ತೀನಿ ನಿಮಗೆ. 3 4 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಇಲ್ಲಿ ನೆಕ್ಸ್ಟ್ ಡಿಸೈನ್ನ ನಾವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇಲ್ಲಿ 5 ಬಂದಿದೆ, 5 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀವಲ್ವ. ಈಗ ಲಾಕ್ ಮಾಡಿರೋದು ಒಂದಾಗಿದೆ. ಸೊ ಇದ್ರ ಪಕ್ಕ ಇನ್ನೂ 4ನ್ನ ಹಾಕಿದ್ರೆ ಅವಾಗ 5 ಸಿಂಗಲ್ ಕ್ರೋಶೆ ಆಗುತ್ತೆ. ಸೊ ಇಲ್ಲಿ ನಾವು 5 ಸಿಂಗಲ್ ಕ್ರೋಶೆಗಳನ್ನ ಹಾಕಿ ನೆಕ್ಸ್ಟ್ ಡಿಸೈನನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ.
ಆವಾಗ ಓವರ್ಲ್ಯಾಪ್ ಆಗಲ್ಲ, ಸ್ವಲ್ಪ ದೂರ ದೂರ ಇದ್ದಷ್ಟು ಡಿಸೈನು ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. 2 3 4. ಸೊ ಲಾಕ್ ಮಾಡಿರೋ ಸ್ಟಿಚ್ಚು ಸೇರಿ 5 ಸಿಂಗಲ್ ಕ್ರೋಶೆ ಆಗಿದೆ. ಈಗ ಮತ್ತೆ ನಾವು ಇದೇ ರೀತಿ ಆರ್ಚನ್ನು ರಿಪೀಟ್ ಮಾಡೋಣ. ಬಾರ್ಡರ್ ಡಿಸೈನ್ ಬೇಕು, ಕುಚ್ಚು ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡಿಬಿಟ್ಟು ಇಲ್ಲಿಂದನೇ ನೀವು ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಈಗ ನೆಕ್ಸ್ಟು ಆರ್ಚನ್ನು ಹಾಕ್ಕೊಳ್ಳೋಣ. ಹಾಗಾಗಿ 6 ಚೈನ್ಸ್ನ ಹಾಕೋತಾ ಇದ್ದೀನಿ. 1 2 3 4 5 6 ಚೈನನ್ನು ಹಾಕಿ ನೋಡಿ, ಈ ರೀತಿ ಮೆಷರ್ ಮಾಡಿ ನೋಡಿ ಆಮೇಲೆ ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಬಂದಿದೆಯಲ್ವ, ಇದು ಹಾಫಷ್ಟು ಲಾಕ್ ಮಾಡ್ಕೊಳ್ಳೋಣ. ಆವಾಗ ಆರ್ಚ್ ಪರ್ಫೆಕ್ಟಾಗಿ ಬರುತ್ತೆ. ಈಗ ಇದ್ರ ಪಕ್ಕದಲ್ಲಿ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಡಿಸೈನ ಸ್ಟಾರ್ಟ್ ಮಾಡೋಣ. ಈಗ ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ. ಸೊ ಇವಾಗ ನಾವು ಫಸ್ಟ್ ಈ ಡಿಸೈನ್ಗೆ 12 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀವಿ. ಸೊ ಇದಕ್ಕೂ ಕೂಡ ಇವಾಗ 12 ಹಾಕೋಬೇಕಾಗತ್ತೆ. ಸೊ ಇಲ್ಲಿ ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಆರ್ಚ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 3 ಲೂಪನ್ನು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಇದೇ ರೀತಿ ನಾನು 12 ಹಾಫ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. 2 3 4 5 6 7 8 9 10 11 12. ಈಗ ಇದನ್ನು ನಾವು ಬೇಸ್ ಲೈನಲ್ಲಿ ಹಾಕ್ಕೊಂಡಿರ್ತೀವಲ್ವ ಸಿಂಗಲ್ ಕ್ರೋಶೆ, ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಮತ್ತು ಪಕ್ಕದಲ್ಲೂ ಕೂಡ ಒಂದು ಸರಿ ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿ ಆಮೇಲೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಸೊ ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿದ್ಮೇಲೆ ಫಸ್ಟು ಒಂದು ಸಿಂಗಲ್ ಕ್ರೋಶೆನ ಹಾಕೋತೀನಿ. ನೆಕ್ಸ್ಟ್ ಈಗ ದಾರನ ಮೇಲಕ್ಕೆ ಮಾಡಿ ಈಗ ಇದಕ್ಕೆ 3 ಬೀಡ್ಸನ್ನು ಹಾಕ್ಕೊಳ್ಳೋಣ. 3 ಬೀಡ್ಸನ್ನು ಹಾಕ್ಕೊಂಡು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ. ಸೊ ಬೀಡನ್ನು ಹಾಕೊಂಡ್ಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಈಗ ಸೆಂಟ್ರ್ ಬೀಡನ್ನ ಪುಷ್ ಮಾಡಿ ಥ್ರೆಡ್ಡನ್ನು ಎಳ್ಕೊಂಡು ಬಂದು ಥ್ರೆಡ್ಡನ್ನ ಈ ರೀತಿ ಎಳ್ಕೊಂಡು ಬಂದು ಬೇಸ್ ಲೈನಲ್ಲಿ ಇರುತ್ತಲ್ಲ ಚೈನ್ ಸ್ಟಿಚ್ಚು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಇದ್ರ ಪಕ್ಕ 3 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕಾಗುತ್ತೆ. 1 2 3 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡಿದ ಮೇಲೆ ಮತ್ತೆ 3 ಬೀಡ್ಸ್ನ ಆ್ಯಡ್ ಮಾಡೋಣ. ತ್ರೀ ಬೀಡ್ಸ್ನ ಆ್ಯಡ್ ಮಾಡಿ ಬೀಡ್ ಲಾಕ್ನ ಕೂಡ ಮಾಡಿಕೊಂಡು ಸೆಂಟರ್ ಬೀಡನ್ನ ಪುಷ್ ಮಾಡಿ ಟ್ರಯಾಂಗಲ್ನ ಮಾಡ್ಕೊಳ್ಳೋಣ ಬೀಡ್ಸಿಂದ. ಸೊ ಆದಷ್ಟು ಥ್ರೆಡ್ನ ಟೈಟಾಗಿ ಎಳೆದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೆಕ್ಸ್ಟ್ ಚೈನ್ ಸ್ಟಿಚ್ಚಲ್ಲಿ ಲಾಕ್ ಮಾಡಿ, ಈಗ ಸಿಂಗಲ್ ಕ್ರೋಶೆ ಹಾಕಿರೋ ಚೈನ್ ಸ್ಟಿಚ್ ಮೇಲೆ ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ನೀವು ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. 3 ಸಿಂಗಲ್ ಕ್ರೋಶೆನ ಲೆಫ್ಟ್ ಸೈಡಲ್ಲಿ 3 ಸಿಂಗಲ್ ಕ್ರೋಶೆ ಹಾಕಿರೋದ್ರಿಂದ ರೈಟ್ ಸೈಡಲ್ಲೂ ಕೂಡ 3 ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಈಗ ಮತ್ತೆ ಥ್ರೆಡ್ನ ಮೇಲಕ್ಕೆ ಮಾಡಿ ಇನ್ನು 3 ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ.
ಸೊ 3 ಬೀಡ್ಸನ್ನ ಆ್ಯಡ್ ಮಾಡಿದ ಮೇಲೆ ಒಂದು ಸರಿ ಬೀಡ್ ಲಾಕನ್ನು ಮಾಡಿಕೊಂಡು ಟ್ರಯಾಂಗಲ್ನ ಮಾಡ್ಕೊಳ್ಳೋಣ. 3 ಬೀಡ್ಸ್ನ ಹಾಕಿ ಈ ನೆಕ್ಸ್ಟ್ ಇರುವಂಥ ಬೇಸ್ ಲೈನಲ್ಲಿ ಹಾಕಿ ಆರ್ಚ್ಗೆ ಹಾಕಿದ್ದೀವಲ್ವ ಚೈನು, ಅದರಲ್ಲಿ ಒಂದು ಸರಿ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶನ ಹಾಕಿ ಸ್ಯಾರಿಗೂ ಕೂಡ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶೆ ಹಾಕಿ. ಸೊ ಈಗ 3 ಆಗಿದೆ ಅಲ್ವಾ, ಇದ್ರ ಪಕ್ಕ ಇನ್ನೂ 2 ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ. 2 ಸಿಂಗಲ್ ಕ್ರೋಶೆಗಳನ್ನ ಹಾಕೊಂಡ್ಮೇಲೆ ಇದೇ ಕುಚ್ಚುಕಟ್ಟಕ್ಕೆ 4 ಚೈನ್ಸ್ನ ಹಾಕಬೇಕಾಗತ್ತೆ. ಸೊ ಡಿಸೈನ್ ಈ ಥರ ಬರುತ್ತೆ. ನಮ್ಮ ಸೆಮಿ ಬ್ರೈಡಲ್ ಡಿಸೈನು ತುಂಬ ಗ್ರ್ಯಾಂಡಾಗಿದೆ. ಕಾಂಚೀಪುರಂ ಸ್ಯಾರೀಸು, ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಡಿಸೈನ್ ಇದು. ಈವನ್ ಬಿಗಿನರ್ಸ್ ಕೂಡ ತುಂಬ ಸುಲಭವಾಗಿ ಹಾಕ್ಬೋದು. ಈ ಡಿಸೈನ್ಗೆ ನೀವು ಅಪ್ರಾಕ್ಸಿಮೇಟಾಗಿ 500 ರೂಪೀಸ್ ಚಾರ್ಜ್ ಮಾಡ್ಬೋದು. ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರ ಒಂದು ಲೈಕನ್ನು ಕೊಡಿ. ಹಾಗೆ ಕ್ರೋಶ ಶೃಂಗಾರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ಬ್ಯೂಟಿಫುಲ್ ಸಾರಿ ಕುಚ್ಚು ಡಿಸೈನ್ನೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.